ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುಗೌಡ ಕನ್ನಡ ವ್ಲಾಗ್ಸ್. ಸೊ ನಾನು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಈಗ ಟೈಮ್ 12 ಗಂಟೆ ಆಗ್ತಾ ಇದೆ. ಇನ್ನೇ ನನ್ನ ಮಗಳು ಕೂಡ ಬರ್ತಾಳೆ ಸ್ಕೂಲಿಂದ. ಸೊ ಅವಳು ಬರೋ ಅಷ್ಟರಲ್ಲೇ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾಳೆ ಮಂಗಳವಾರ ಇದೆ ಮತ್ತು ನನ್ನ ಹುಟ್ಟಿದಬ್ಬ ಕೂಡ, ಅದಕ್ಕೋಸ್ಕರ ನಾಳೆನೇ ವಾರ ಮಾಡಿ ಮುಗಿಸ್ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಆದಮೇಲೆ ದೇವ್ರ ಮನೆ ಹೊಸ್ಲಿದೆ. ಸೊ ಅದಕ್ಕೂ ಕೂಡ ನಾನು ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನಾನು ಈಗ ಒಂದಿನ ಮುಂಚೆ ನಾನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ 7 ಮಂತ್ಸ್ ಕ್ಯಾರಿಂಗ್ ಇರೋದ್ರಿಂದ ಎಲ್ಲ ಒಂದೇ ದಿನದಲ್ಲಿ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಹೀಗೆ ಇದೇ ರೀತಿ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಬೇಗ ಹಾಕಿ ಮುಗಿಸ್ಕೊಂಡು ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಇದಾದಮೇಲೆ ನಾನು ಮನೆ ದೇವರಿಗೆ ಚಿಕ್ಕದ ಒಂದು ಚೊಂಬಲೆ ನೀರಿಡ್ತೀವಿ ತಿಮ್ಮರಾಯ ಸ್ವಾಮಿಗೆ. ನಮ್ಮ ಮನೆ ದೇವರು ಬಂದು ಕರಿತಿಮ್ಮರಾಯ ಸ್ವಾಮಿ. ಸೊ ಆ ದೇವರಿಗೆ ನಾನು ಇದೇ ಥರ ಅರಿಶಿನ ಎಲ್ಲ ಹಚ್ಚಿ ಅದರ ಮೇಲೆ ಸಣ್ಣದಾಗಿ ಒಂದು ರಂಗೋಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ಚೊಂಬಲಿ ಸ್ವಸ್ತಿಕ್ ಅದನ್ನು ಆಕಾರದಲ್ಲಿ ಚೊಂಬು ಮೇಲೆ ಅದನ್ನು ಬರೀತೀನಿ. ಸ್ವಸ್ತಿಕ್ನ ಬರೆದು ಅದೇ ರಂಗೋಲಿ ಮೇಲೆ ಇಡ್ತೀನಿ. ಮತ್ತು ಇಲ್ಲಿ ನಾನು ಕಲಶದಕ್ಕೂ ಅಕ್ಕಿ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಆದರೂ ಹಾಕೋಬೋದು, ಸ್ವಸ್ತಿಕ್ ಅದು ಚಿಹ್ನೆ ಆದರೂ ನೀವು ಹಾಕೋಬೋದು. ಇದು ಕಳಶನ ಕೂರಿಸೋವಂಥ ಮಣೆ. ಇದು ಚಿಕ್ಕದಾಗಿ ಇಲ್ಲೂ ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದಿನ ಮುಂಚೆನೇ ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬೆಳಗ್ಗೆ ಎದ್ದಾಗ ಮನೆ ಕೆಲಸ ಎಲ್ಲ ಮುಗಿಸಿ ಹೂವು ಹಾಕಿ ದೀಪ ಅಣಿಸೋದು ಅಷ್ಟೇ ಕೆಲಸ ಇರುತ್ತೆ, ಮಿಕ್ಕಿದೆಲ್ಲ ಆಗೋಗಿರುತ್ತೆ. ಈ ಟೈಮಲ್ಲಿ ಈ ಥರ ಒಂದಿನ ಮುಂಚೆ ಮಾಡ್ಕೊಳ್ಳೋದೇ ನನಗೆ ತುಂಬ ಅನುಕೂಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಒಂದಿನ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕಾಮಾಕ್ಷಿ ದೀಪಕ್ಕೂ ಸಹ ಅಕ್ಕಿ ಹಾಕಿ ಕಾಮಾಕ್ಷಿ ದೀಪನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಚಿಕ್ಕ ಮಣೆ ಇದೆ, ಅದ್ರ ಮೇಲೆ ಕಾಮಾಕ್ಷಿ ದೀಪನ ನಾನು ಯಾವಾಗಲೂ ಇಟ್ಟು ದೀಪ ಅಣಿಸೋದು. ಏಕಾರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಎಲ್ಲ ರೆಡಿ ಮಾಡಿ ನಾನು ಇಟ್ಕೊತೀನಿ. ಇದಾದಮೇಲೆ ಸ್ವಲ್ಪ ಬಟ್ಟೆ ಮರ್ಚೋದಿತ್ತು, ಅದು ನಾನು ಮರ್ಚ್ತಾ ಇದ್ದೀನಿ. ನನ್ನ ಮಗಳು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅವಳು. ಸಿಕ್ಕಾಪಟ್ಟೆ ನಾಟಿ ಆಗೋಗಿದ್ದಾಳೆ ಇವಾಗಂತೂ. ಸೊ ನಾನು ಬಟ್ಟೆ ಮರ್ಚ್ತಾ ಇದ್ದೀನಿ, ನನ್ನ ಹಸ್ಬೆಂಡು ಬಟ್ಟೆ ಒಣಗಾಕ್ತಾ ಇದ್ದಾರೆ. ನಾವು ಹೀಗೆ ಒಂದೊಂದು ಕೆಲಸ ಶೇರ್ ಮಾಡಿಕೊಂಡು ಮಾಡ್ತೀವಿ. ಈಗ ನನ್ನ ಕೈಲಿ ಆಗೋದು ಸ್ವಲ್ಪ ಕಷ್ಟ, ಕೆಲಸ ಎಲ್ಲ ಜಾಸ್ತಿ ಓಡಾಡಿ ಮಾಡೋದು. ಅದಕ್ಕೋಸ್ಕರ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಈ ಥರ ನಾನು ಹಸಿಟ್ಟು ಮತ್ತು ಎಲ್ಲ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಈ ಥರ ಕಾಳುಗಳ್ನ ಅವಾಗವಾಗ ನಾನು ಬಿಸಿಲಿಗೆ ಇಡ್ತಾ ಇರ್ತೀನಿ, ಅದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ. ಮತ್ತು ನಾನು ಇಲ್ಲಿ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಧೂಪ ಎಲ್ಲ ಖಾಲಿ ಆಗೋಗಿತ್ತು. ಸೊ ಅದಕ್ಕೋಸ್ಕರ 1 ಪ್ಯಾಕೆಟು ಮಾತ್ರ ಇವಾಗ ರೀಫಿಲ್ ಮಾಡಿಕೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ಬಾಕ್ಸಲ್ಲಿ ಈ ಥರ ಇಟ್ಕೊಂಡ್ಬಿಡ್ತೀನಿ, ಕನ್ವೀನಿಯೆಂಟ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ ಅಂತ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ದೇವ್ರ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಕ್ಕಿದ್ದೀನಿ. ಈಗ ಅಡುಗೆ ಮನೆ. ಸೊ ರಾತ್ರಿ ಊಟ ಎಲ್ಲ ಆಗಿದೆ, ಅಡುಗೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಊಟ ಎಲ್ಲ ಆಯಿತು. ಸೊ ಈಗ ಅಡುಗೆ ಮನೆ ಕೂಡ ಫುಲ್ ಕ್ಲೀನ್ ಮಾಡಿ, ಮೇಲೆ ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದನ್ನು ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾಳೆ ಬೆಳಗ್ಗೆಗೆ. ಸೊ ಟೈಮ್ ಈಗ ಆಲ್ರೆಡಿ 10:30 ಆಗೋಗಿದೆ, ತುಂಬ ಲೇಟಾಗೋಗಿದೆ. ಮಗು ಕೂಡ ಮಲಗಿಸಿ ನಾನು ಮಲ್ಕೋಬೇಕು. ಮತ್ತು ನಾನು ಈ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ನನ್ನ ಹಬ್ಬಿ ನೋಡಿ 12 o'clock ಕರೆಕ್ಟಾಗಿ ನನಗೆ ವಿಶ್ ಮಾಡಿದ್ರು. ಈ ಥರ ಕ್ಯೂಟಾಗಿರೋ ಕೇಕ್ ತೊಗೊಂಬಂದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಹಬಿ. ಎಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಆಗಿದೆ ಕರೆಕ್ಟಾಗಿ 7 ಗಂಟೆ. ನನ್ನ ಮಗುನ ಎಬ್ಬಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಸೊ ಅಷ್ಟರಲ್ಲಿ ಹಾಲು ಕಾಯೋಕ್ಕಿಡೋಣ ಅಂತ ಹಾಲು ಕಾಯೋಕ್ಕಿಡ್ತಾ ಇದ್ದೀನಿ. ಸೊ ನಾನು ಅವಳನ್ನ ಎಬ್ಬಿಸಿ ಬರೋಷ್ಟೊತ್ತಿಗೆ ಹಾಲು ಸ್ವಲ್ಪ ಉಕ್ಕೋಗಿತ್ತು, ಮತ್ತೆ ಸ್ಟವ್ ಗಲೇಜಾಗಿದೆ. ಸೊ ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಎಸ್, ರೆಡಿ ಆಗಿದ್ದಾಳೆ ಮಗಳು, ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ವೀಡಿಯೋ ಮಾಡ್ತಾ ಇರೋದಕ್ಕೆ ನೋಡಲ್ಲಿ ಮಮ್ಮಿ ವೀಡಿಯೋ ಮಾಡ್ತಾಯಿದ್ದೆ, ನೋಡಲಿ ಅಂತ ಹೇಳ್ತಾ ಇದ್ದಾಳೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಅಳ್ತಾ ಇದ್ಲು, ಬಟ್ ಈಗ ತುಂಬ ಮುದ್ದಾಗಿ ಹೋಗ್ತಾಳೆ. ಅವಾಗಿನ ಚಿಕ್ಕವಳಿದ್ಲಲ್ಲ, ಅದಕ್ಕೋಸ್ಕರ. ಈಗ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಮತ್ತೆ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದೀನಿ. ಬಾಗಿಲಿಗೆ ನೀರೆಲ್ಲ ಹಾಕಿ ಚಂದವಾಗಿ ಒಂದು ರಂಗೋಲಿನ ಇಟ್ಟು ಈಗ ಮತ್ತೆ ಬ್ಯಾಕ್ ಟು ಕಿಚನ್. ಸೊ
ಈಗ ಮತ್ತೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ಲೀನಿಂಗ್ ಮುಗೀತು, ರಂಗೋಲಿ ಕೂಡ ಇಟ್ಟಾಯಿತು. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಎಲ್ಲ ಕೆಲಸ ಮುಗಿದಿದೆ ಫ್ರೆಂಡ್ಸ್. ಮಗಳು ಸ್ಕೂಲ್ಗೆ ಹೋಗಿದ್ದಾಯಿತು, ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ದೇವ್ರ ಮನೆ ಎಲ್ಲ ರೆಡಿ ಇದೆ. ಜಸ್ಟ್ ಹೂವು ಹಾಕಿ ದೀಪ ಅಣಿಸಿದ್ರೆ ಪೂಜೆ ಪೂರ್ತಿ ಆಗುತ್ತೆ. ಸೊ ಟೈಮ್ ಈಗ 10:15 ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬೇಕು. ಸೊ ಈಗ ಇಲ್ಲಿ ದೇವ್ರ ಮನೆಗೆ ಅಲಂಕಾರದಕ್ಕೆ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಲಂಕಾರ ಎಲ್ಲ ಮುಗಿದಿದೆ, ಈಗ ಪೂಜೆ ಮುಗಿಸೋಣ. ಸೊ ಎಸ್, ಪೂಜೆ ಕೂಡ ಮುಗೀತು. ದೀಪ ಅನಿಸಿದ್ರೆ ದೇವ್ರ ಮನೆ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್. ಸೊ ಪೂಜೆ ಎಲ್ಲ ಆದಮೇಲೆ ಈಗ ನಾನು ಮನೆಗೆಲ್ಲ ಸಾಂಬ್ರಾಣಿ ಹೋಗಿ ಕೊಡ್ತೀನಿ. ಯೂಶ್ವಲಿ ಅಮಾವಾಸ್ಯೆ ಪೌರ್ಣಮಿಗೆ ಮತ್ತು ಮಂಗಳವಾರ ಶುಕ್ರವಾರ ಈ ಥರ ಮಾಡೋದ್ರಿಂದ ನಮ್ಮ ಮನಸ್ಸಿಗಾಗಿರೋಂಥ ನೆಗೆಟಿವ್ ಪ್ರಭಾವ ಆಗಿರ್ಬೋದು, ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಕಣ್ಣು ದೃಷ್ಟಿ ಆಗಿರ್ಬೋದು, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಪ್ರತಿ ಟ್ಯೂಸ್ಡೇ, ಫ್ರೈಡೇ, ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಈ ಕಂಪಲ್ಸರಿ ಮೆಥಡ್ ನಾನು ಮಾಡೇ ಮಾಡ್ತೀನಿ. ಸೊ ಪ್ರತಿ ಮೂಲೆಗೂ ನಾನು ಈ ಥರ ಸಾಂಬ್ರಾಣಿ ಹೊಗೆ ಕೊಡ್ತೀನಿ. ಈ ಥರ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ, ವೈಬ್ಸ್ ಬರುತ್ತೆ. ಮತ್ತು ನಾನು ಪೂಜೆನ ಕಂಟಿನ್ಯೂ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಪಂಚಾರತಿ ಮಾಡಿ ಮಹಾಮಂಗಳಾರತಿ ಕೂಡ ಆಯಿತು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಟೆಂಪಲ್ಗೆ ಹೋಗೋದಕ್ಕೆ ಆಗಿರಲಿಲ್ಲ, ಅದಕ್ಕೆ ಸಾಯಂಕಾಲ ಪೂಜೆ ಮುಗಿಸಿ ಮನೇಲಿ ದೇವಸ್ಥಾನಕ್ಕೆ ಬಂದಿದ್ವಿ ನಾವು 3 ಜನ. ನಮ್ಮ ಮನೆ ಹತ್ರ ಇರೋ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಸೊ ಒಂದೆರಡು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಮೆಮೊರೀಸ್ಗೆ ಅಂತ. ಪಕ್ಕದಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲಿ ನೋಡಿ ಕೇಕ್ ಬೇಕು ಅಂತ ಕೇಳಿದ್ಲು. ಸರಿ ಓಕೆ ಕೊಡ್ಸೋಣ ಅಂತ ಹೋಗಿ ಕೊಡಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಇನ್ನು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ಲು, ಲಡ್ಡು ಕೇಳಿದ್ಲು, ಅದನ್ನು ಸಹ ಕೊಡಿಸಿದ್ವಿ. ತುಂಬ ಖುಷಿಯಾಗಿದ್ದಾಳೆ ಅವಳು ಕೇಕ್ ಸಿಕ್ಕಿದ್ದಕ್ಕೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಬರ್ಡೇ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.